ಹಲೋ ಫ್ರೆಂಡ್ಸ್, ನೀವೇನಾದರೂ ಬೆಸ್ಟ್ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಟ್ರೈಪಾಡ್ನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಟ್ರೈಪಾಡ್ ತುಂಬ ಬೆಸ್ಟ್ ಆಗ್ಬೋದು. ಇದನ್ನು ನಾನು ನಿಮಗೆ ಏನಕ್ಕೆ ರೆಕಮೆಂಡ್ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟ್ 2 ಇಯರ್ಸಿಂದ ನಾನು ಇದೇ ಟ್ರೈಪಾಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಕಾರ ಒಂದು ಪ್ರೊಫೆಷ್ನಲ್ ಮೈಕ್ ಆಗಿರ್ಬೋದು ಅಥವಾ ಒಂದು ಫೋನ್ಗೆ ಈ ಟ್ರೈಪಾಡ್ 100% ಬೆಸ್ಟ್ ಅಂತ ಹೇಳ್ತೀನಿ. ಇದರಲ್ಲಿ ನಮಗೆ ವರ್ಟಿಕಲ್ ಮೋಡ್ ನೋಡೋದಕ್ಕೆ ಸಿಗುತ್ತೆ, ಹಾರಿಜಾಂಟಲ್ ಮೋಡ್ ಎರಡೂ ನೋಡೋದಕ್ಕೆ ಸಿಗುತ್ತೆ. ಸಿಂಪಲ್ ಆಗಿ ಇದರ ಕ್ವಿಕ್ ಸ್ಪೆಸಿಫಿಕೇಶನ್ ಆದರೆ ಹೇಳ್ಬಿಡ್ತೀನಿ. ಇದು ಬಂದುಬಿಟ್ಟು ಸಿಂಪೆಕ್ಸ್ ಕಡೆಯಿಂದ ಬರುವಂಥ C606 ಟ್ರೈಪಾಡ್ ಅಂದ್ಬಿಟ್ಟು ಇದು ಫೋಟೋ ಆ್ಯಂಡ್ ವಿಡಿಯೋ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇದರ ಕ್ಯಾಮ್ರಾ ಬೇಸ್ ನೋಡ್ಕೊಂಡ್ರೆ ನಮ್ಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಜಸ್ಟ್ ನಾವು ಕ್ಯಾಮ್ರಾಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಮುಗೀತು. ಈ ಟ್ರೈಪಾಡ್ನ ಬೇಸ್ ನೋಡ್ಕೊಳ್ಳೋದಕ್ಕೆ ನಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಚಿಕ್ಕ ಲಾಕ್ ಆದರೆ ಕೊಟ್ಟಿದ್ದಾರೆ. ಈ ಲಾಕ್ನ ಈ ರೀತಿ ಓಪನ್ ಮಾಡ್ಕೊಂಡು ನಮ್ಮ ಕ್ಯಾಮ್ರಾ ಅಥವಾ ಫೋನ್ ನಾವಿಲ್ಲಿ ಪ್ಲೇಸ್ ಮಾಡ್ಕೊಬಹುದು. ಇಲ್ಲೊಂದು ಚಿಕ್ಕ ಸ್ಕ್ರೂ ಟೈಪ್ ಕೊಟ್ಟಿದ್ರಲ್ಲ, ಇದನ್ನ ನಾವೇನಾದ್ರೂ ಲೂಸ್ ಮಾಡ್ಕೊಂಡ್ರೆ ಇದನ್ನ ನಾವು ವರ್ಟಿಕಲ್ ಆಗಿ ಸಹ ಯೂಸ್ ಮಾಡ್ಬೋದು. ಸೊ ಇದನ್ನ ಬಿಟ್ರೆ ನಮ್ಗೆ ಇಲ್ಲಿ ಹಿಂದ್ಗಡೆ ಒಂದು ಹ್ಯಾಂಡಲ್ ತರ ಕೊಟ್ಟಿದ್ದಾರೆ. ಇದನ್ನ ಲೂಸ್ ಮಾಡ್ಕೊಂಡ್ರೆ ನಾವು ಈ ತರ ಅಪ್ ಅಂಡ್ ಡೌನ್ ಸಹ ಇದರಲ್ಲಿ ಮಾಡ್ಕೊಬಹುದು. ಒಂದು ಸ್ವಲ್ಪ ಸ್ಮೂತ್ ಆಗಿ ರೊಟೇಷನ್ ಆಗ್ತಿತ್ತು. ಇದು ಸ್ವಲ್ಪ ಹಳೇದಾಗಿದೆಯಲ್ಲ, ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಷ್ಟೇ. ಮತ್ತೆ ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಚಿಕ್ಕ ನಾಬ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇದನ್ನ ಕಳೆದಾಕಿದ್ವಿ. ಇದರಿಂದ ಏನಾಗುತ್ತೆ ಅಂದರೆ ಈ ಥರ ರೊಟೇಷನ್ ಆಗೋದನ್ನ ನಾವಿಲ್ಲಿ ಲಾಕ್ ಮಾಡ್ಕೊಬೋದು. ಸೊ ಅದಿಲ್ಲದೆ ಇರೋ ಕಾರಣ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಚಿಕ್ಕ ಹ್ಯಾಂಡಲ್ ಇದೆ ನೋಡಿ, ಇದನ್ನು ನಾವು ಈ ಥರ ತಿರುಗಿಸಿದ್ರೆ ಈ ಟ್ರೈಪಾಡ್ನ ಹೆಡ್ ಮೇಲಕ್ಕೆ ಬರುತ್ತೆ. ಅದಕ್ಕೆ ಅಂದ್ಬಿಟ್ಟು ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಓಪನ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ರೊಟೇಟ್ ಮಾಡಿದ್ರೆ ಇದು ಟ್ರೈಪಾಡ್ ಆದರೆ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ನಮಗಿಲ್ಲಿ ಒಂದು ಸ್ಪಿರಿಟ್ ಲೆವೆಲ್ ಸಹ ನೋಡೋದಕ್ಕೆ ಸಿಗುತ್ತೆ. ಸ್ಪಿರಿಟ್ ಲೆವೆಲ್ ಓಕೆ, ಚೆನ್ನಾಗಿದೆ. ಇದರ ಹೆಲ್ಪಿಂದ ನಾವು ಯಾವುದಾದ್ರೂ ಒಂದು ಫ್ಲಾಟ್ ಸರ್ಫೇಸ್ ಇಲ್ಲದೆ ಇರೋ ಜಾಗದಲ್ಲಿ ನಾವು ಸ್ಟಡಿಯಾಗಿ ಕ್ಯಾಮ್ರಾನ ಅಥವಾ ಫೋನ್ನ ಇಡಬೇಕಂದ್ರೆ ನಮಗೆ ಈ ಸ್ಪಿರಿಟ್ ಲೆವೆಲ್ ಹೆಲ್ಪ್ ಮಾಡುತ್ತೆ. ಇದು ಓಪನ್ ಮಾಡ್ಕೊಳ್ಳೋದು ಜಸ್ಟ್ ಸಿಂಪಲ್. ಈ ಥರ ಓಪನ್ ಮಾಡ್ಕೊಂಡ್ರೆ ಇದು ಓಪನ್ ಆಗಿಬಿಡುತ್ತೆ. ಇಲ್ಲಿ ಕೆಳಗಡೆ ನಮಗೆ ಒಂದು ಲಾಕ್ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಬೇಕಾದ್ರೆ ನಾವು ಲಾಕ್ ಮಾಡ್ಕೊಂಡ್ರೆ ಇದು ಯಾವುದೇ ರೀತಿ ಕ್ಲೋಸ್ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ಮಿಸ್ ಆಗಿದ್ದಕ್ಕೆ ಏನೋ ಟಚ್ ಆಯ್ತು ಅಂದರೆ ಕ್ಲೋಸ್ ಆಗಿಬಿಡ್ತಾ ಇತ್ತು. ಇದು ಲಾಕ್ನ ಓಪನ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ಈಸಿಯಾಗಿ ಇದು ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ಕ್ಯಾಮ್ರಾ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲಿ ಲಾಕ್ ಮಾಡ್ಕೊಬೋದು. ಕೆಳಗಡೆ ನಮಗೆ ಕೌಂಟರ್ ವೆಯ್ಟ್ ಕೊಡೋದಕ್ಕೆ ಒಂದು ಹುಕ್ ಸಹ ನೋಡೋದಕ್ಕೆ ಸಿಗುತ್ತೆ. ಇದು ಟೋಟಲ್ 3 ಲೆವೆಲ್ಸ್ ಅಲ್ಲಿ ನಮಗೆ ಇದು ಎಕ್ಸ್ಪ್ಯಾಂಡ್ ಆಗುವಂತ ಟ್ರೈಪಾಡ್ ಆಗಿದ್ದು, ಇಲ್ಲಿ ನಮಗೆ ಚಿಕ್ಕದಾಗಿ 3 ಎಕ್ಸ್ಟೆನ್ಷನ್ ಲಾಕ್ ಲಿವರ್ಸ್ ಮಾತ್ರ ಕೊಟ್ಟಿದ್ದಾರೆ. ಈ ಲಾಕ್ಸ್ನ ಏನಾದರೂ ಈ ಥರ ಓಪನ್ ಮಾಡಿದ್ರೆ ಇದು ಈಸಿ ಆಗಾದ್ರೆ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ ರಬ್ಬರೈಸ್ಡ್ ಬೇಸ್ ಕೊಟ್ಟಿದ್ದು, ಬೇಸ್ನ ನಾವಿಲ್ಲಿ ರೊಟೇಟ್ ಮಾಡ್ಕೊಬೋದು. ರೊಟೇಟ್ ಇದೇನಕ್ಕೆ ಅಂದರೆ ಇದನ್ನು ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಅಂದರೆ ನಮಗಿದು ಫ್ಲಾಟ್ ಸರ್ಫೇಸಲ್ಲಿ ಕುತ್ಕೊತಾ ಇರಲಿಲ್ಲ. ನಮಗೇನಾದರೂ ಹಳ್ಳ ದಿಣ್ಣೆ ಆ ಥರ ಇದೆ ಅಂದರೆ ಇದು ಬಂದುಬಿಟ್ಟು ಸರ್ಫೇಸ್ಗೆ ಅಕಾರ್ಡಿಂಗ್ ಆಗಿ ಇದನ್ನು ರೊಟೇಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಗ್ರಿಪ್ ಇರುತ್ತೆ. ತುಂಬ ಸಿಂಪಲ್ ಆಗಿದೆ ಈ ಟ್ರೈಪಾಡ್ ಅಂತೂ. ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು. ಲಾಸ್ಟ್ 2 ಇಯರ್ಸಿಂದ ನಾನು ಇದೇ ಟ್ರೈಪಾಡ್ನಾದರೂ ಯೂಸ್ ಮಾಡ್ತಾಯಿದ್ದೆ. ಇದು ಅನ್ಫಾರ್ಚುನೇಟ್ಲಿ ಇದನ್ನು ಚೇಂಜ್ ಮಾಡೋದಕ್ಕೆ ಒಂದು ಮೈನ್ ರೀಸನ್ ಏನಂದರೆ ನಾರ್ಮಲ್ ಕ್ಯಾಮ್ರಾ ಬಂದುಬಿಟ್ಟು ಸ್ವಲ್ಪ ವೆಯ್ಟ್ ಇರುತ್ತೆ. ಅದು ಬಂದುಬಿಟ್ಟು ಕಂಪ್ಲೀಟ್ ಈ ಬೇಸ್ ಮೇಲೆ ಆದರೆ ಕೂತ್ಕೊಳ್ಳುತ್ತೆ. ಸೊ ಅದಲ್ಲದೆ ಇದಕ್ಕೇನಾದರೂ ಒಂದು ಹೆವಿ ಲೆನ್ಸ್ನ ಏನಾದರೂ ಅಟ್ಯಾಚ್ ಮಾಡಿದ್ರೆ ಸೊ ಈ ಥರ ನಿಧಾನಕ್ಕೆ ಮುಂದಕ್ಕೆ ಬಾಗ್ಬಿಡುತ್ತೆ. ಅದೇನಕ್ಕೆ ಅಂದರೆ ಮುಂದ್ಗಡೆ ಲೆನ್ಸ್ನ ವೆಯ್ಟ್ ಜಾಸ್ತಿ ಆಗಿ ಇದು ಆ ಥರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು, ರಿಸ್ಕ್ ಅಂತಲ್ಲ, ಸುಮಾರು ವೀಡಿಯೋಸ್ ನಾನು ಇದೇ ಟ್ರೈಪಾಡಲ್ಲಿ ವರ್ಟಿಕಲ್ ಆಗಿ ಇದೇ ಕ್ಯಾಮ್ರಾ ಹಾಕೊಂಡು ಶೂಟ್ ಮಾಡಿದ್ದೀನಿ. ಬಟ್ ಆದರೆ ಈ ನಡುವೆ ಏನಾಯ್ತು ಅಂದರೆ ಸ್ವಲ್ಪ ಸ್ಟಡಿ ಶಾರ್ಟ್ಸು ತೆಗಿಬೇಕಾಗಿತ್ತು. ಈ ಡ್ಯುಯಲ್ ಕ್ಯಾರೆಕ್ಟರ್ ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತು. ನಾನೊಂದು ಲಾಸ್ಟ್ ಡ್ಯುಯಲ್ ಕ್ಯಾರೆಕ್ಟರ್ ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಏನಾಗುತ್ತೆ ಅಂದರೆ ಎ ವಿಡಿಯೋಗೂ ಬಿ ವಿಡಿಯೋಗೂ ಎಕ್ಸಾಕ್ಟ್ ಸೇಮ್ ಇರಬೇಕಾಗುತ್ತೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಇಲ್ಲ ಕ್ಯಾಮ್ರಾ ಡೌನ್ ಆಗಿಬಿಟ್ರೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದೊಂದು ರೀಸನ್ನಿಂದ ನಾನು ಇದನ್ನು ಅಪ್ಗ್ರೇಡ್ ಆದರೆ ಮಾಡಿದ್ದು. ಸೊ ನಿಮ್ಗೇನಾದರೂ ಈ ಟ್ರೈಪಾಡ್ ಸರಿ ಹೋಗುತ್ತೆ ಅನ್ನೋದಾದರೆ ನೀವು ಈ ಟ್ರೈಪಾಡ್ನ ಯೂಸ್ ಮಾಡ್ಬೋದು. ಇಲ್ಲ ಇದಕ್ಕಿಂತ ಚೆನ್ನಾಗಿರೋದು ನೀವು ಇವಾಗ ಕರೆಂಟಾಗಿ ಯೂಸ್ ಮಾಡ್ತಿರೋ ಟ್ರೈಪಾಡ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಇಲ್ಲಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಈ 2 ಟ್ರೈಪಾಡ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಮಿಸ್ ಮಾಡದೆ ಚೆಕ್ ಮಾಡಿ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನಾನು ನಿಮಗೆ ನಾಳೆ ಸಿಗ್ತೀನಿ. ಬಾಯ್.